ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಇನ್ನೇನು ಬಿಹಾರ ವಿಧಾನಸಭಾ ಚುನಾವಣೆಯ ಮತದಾನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತಗಟ್ಟೆ ಸಮೀಕ್ಷೆಗಳು ಕೂಡ ಹೊರಬಿದ್ದಿದೆ ಅನ್ನುವಂಥದ್ದು. ಸ್ನೇಹಿತರೆ, ನಿಜವಾಗುತ್ತಾ ಮತಗಟ್ಟೆ ಸಮೀಕ್ಷೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕ್ತಾ ಇದೆ. ಸೊ ನಾಳೆ ಬರುವಂತಹ ಬಿಹಾರ ವಿಧಾನಸಭಾ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ದೃಷ್ಟಿ ನೆಟ್ಟಿದೆ ಅನ್ನುವಂಥದ್ದು. ಈ ಮುಖಾಂತರ ಮತ್ತೊಮ್ಮೆ NDA ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನು ಏರುತ್ತಾ ಅಥವಾ ಮಹಾಗಠಬಂಧನ್ನ RJD ನೇತೃತ್ವವನ್ನು ವಹಿಸಿದ್ದಂತಹ ತೇಜಸ್ವಿ ಯಾದವ್ ಅವರು ಏನಾದರೂ ಮುಖ್ಯಮಂತ್ರಿ ಹುದ್ದೆಯನ್ನು ಏರುವ ಅವಕಾಶಗಳಿದೆಯಾ? ಯಾಕೆ ಸ್ನೇಹಿತರೆ, ಮತಗಟ್ಟೆಯ ಎಲ್ಲ ಸಮೀಕ್ಷೆಗಳು ಕೂಡ ಮೇಜರ್ ಆಗಿರ್ತಕ್ಕಂತಹ ಅತಿ ದೊಡ್ಡ ಆರ್ಗನೈಸೇಷನ್ ಕೊಟ್ಟಿರ್ತಕ್ಕಂತಹ ಎಲ್ಲ ಮತಗಟ್ಟೆ ಸಮೀಕ್ಷೆಗಳು ಕೂಡ NDA ಬರುತ್ತೆ. ಅದರಲ್ಲೂ ಕೂಡ ಅತಿ ದೊಡ್ಡ ಪಾಲುದಾರಿಕೆಯನ್ನು ನಾವು ನೋಡ್ಬೋದಾಗುತ್ತೆ ಈ ಒಂದು ರಿಸಲ್ಟ್ನ ಅಂಕಿ ಅಂಶಗಳಲ್ಲಿ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಏನು ವಿಶ್ವಾಸ ಅರ್ಹವಾಗಿರ್ತಕ್ಕಂತಹ ಸಮೀಕ್ಷೆಯನ್ನು ಒಳಗೊಂಡಂತೆ ಎಲ್ಲ ಸಮೀಕ್ಷೆಗಳು ಕೂಡ NDA ಪಾಲುದಾರಿಕೆಯನ್ನು ಅತಿ ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ. 243 ಕ್ಷೇತ್ರಗಳನ್ನು 243 ಸ್ಟ್ರೆಂತನ್ನು ಹೊಂದಿರತಕ್ಕಂತಹ ಬಿಹಾರ ವಿಧಾನಸಭೆ ಆಲ್ಮೋಸ್ಟ್ NDA ಅತಿ ದೊಡ್ಡ ಎಡ್ಜನ್ನು ತಗೊಳ್ತಾ ಇದೆ. ಈ ಮುಖಾಂತರ ಏನು 172 ಸ್ಥಾನಗಳ ಒಂದು ಬಹುಮತ ಅವಶ್ಯಕತೆ ಇದೆ ಬಿಹಾರದಲ್ಲಿ ಸರ್ಕಾರ ರಚನೆಗೆ. ಈ ಒಂದು ಅಂಕಿ ಅಂಶವನ್ನು NDA ಆರಾಮಾಗಿ ನಿರಾಯಾಸವಾಗಿ ಈ 172 ಅಂಕಿಯನ್ನು ದಾಟುತ್ತೆ ಅನ್ನುವಂಥದ್ದು ಎಲ್ಲ ಮತಗಟ್ಟೆ ಸಮೀಕ್ಷೆಗಳ ವಿವರವನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಸ್ನೇಹಿತರೆ. ಈ ಮತಗಟ್ಟೆ ಸಮೀಕ್ಷೆಗಳು ನಿಜವಾಗುತ್ತಾ ನಾಳಿನ ಫಲಿತಾಂಶದಲ್ಲಿ ಇದೇ ರೀತಿಯಾದಂಥ ಅಂಕಿಅಂಶಗಳು ಕಾಣುತ್ತಾ ಅನ್ನುವಂಥದ್ದಷ್ಟೇ ಈಗಿರ್ತಕ್ಕಂತಹ ಕುತೂಹಲ ಅನ್ನುವಂಥದ್ದು ಸ್ನೇಹಿತರೆ. ಅದರಲ್ಲೂ ಕೂಡ ಕೆಲವು ಬಿಹಾರದಲ್ಲಿರ್ತಕ್ಕಂತಹ ಪತ್ರಕರ್ತರು ಕೆಲವರು ಕೂಡ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಿದ್ದಾರೆ. ಅವರ ಒಂದು ವಿಮರ್ಶೆಯ ಪ್ರಕಾರ, ಅವರ ಒಂದು ಅನಾಲಿಸಿಸ್ನ ಪ್ರಕಾರ ಕೆಲವರು ಮಹಾಗಠಬಂಧನ್ ಕೂಡ 120ರಿಂದ 130 ಕ್ಷೇತ್ರಗಳಲ್ಲಿ ಒಂದು ರೀತಿಯಾದಂಥ ಜಯಶಾಲಿಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಈಗ ಒಂದು ರೀತಿಯಾದಂತಹ ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ಇಂದಿನ ಎಕ್ಸಿಟ್ ಪೋಲ್ಗಳನ್ನು ಗಮನಿಸಿದಾಗಲೂ ಕೂಡ ಬಿಹಾರಕ್ಕೆ ಸಂಬಂಧಪಟ್ಟಾಗೆ ನಾಟ್ ಓನ್ಲಿ ಬಿಹಾರ, ಒಂದು ರೀತಿಯಾದಂಥ 2024ರ ಏನು ಒಂದು ರೀತಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಕೂಡ ಆಕ್ಸಿಸ್ ಮೈ ಇಂಡಿಯಾ ಮತಗಟ್ಟೆ ಸಮೀಕ್ಷೆಯು ಕೂಡ ಒಳಗೊಂಡಂತೆ ಅನೇಕ ಎಕ್ಸಿಟ್ ಪೋಲ್ಗಳು BJP ಇನ್ನೇನು 350ರಿಂದ 400 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂತಹ ಅಂಕಿಅಂಶಗಳನ್ನ ಕೊಟ್ಟಿತ್ತು. ಬಟ್ ನಮಗೆಲ್ಲ ಗೊತ್ತಿದೆ 2024ರ ಒಂದು ಫಲಿತಾಂಶ ಬಂದ ನಂತರ BJP 240ಕ್ಕೆ ಬಂದು ಕೂರುತ್ತೆ. ಈ ಮುಖಾಂತರ ಇನ್ನಿತರೆ ಮೈತ್ರಿಕೂಟದಲ್ಲಿರ್ತಕ್ಕಂತಹ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡಬೇಕಾಯಿತು ಅನ್ನುವಂಥದ್ದು ಇತಿಹಾಸ ಸ್ನೇಹಿತರೆ. ಸೊ ನಾವು ಆಲ್ರೆಡಿ 2024ರಲ್ಲಿ ಈ ಒಂದು ಫಲಿತಾಂಶವನ್ನು ಕೂಡ ಗಮನಿಸಿದ್ದೇವೆ ಅನ್ನುವಂಥದ್ದು. ಸೊ ಎಕ್ಸಿಟ್ ಪೋಲ್ ಈಸ್ ನಾಟ್ ಎನ್ ಈಕ್ವಲ್ ಟು ಎಕ್ಸಾಕ್ಟ್ ಪೋಲ್ ಅನ್ನುವಂಥದ್ದು. ಬಟ್ ಕೆಲವು ರಾಜ್ಯಗಳಲ್ಲಿ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ಕೂಡ ನಿಜವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಅದರಿಂದ ಯಾವಾಗಲೂ ಕೂಡ ನಾವು ಫಲಿತಾಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಫಲಿತಾಂಶದ ದಿನ ಚುನಾವಣಾ ಆಯೋಗ ಯಾವ ರೀತಿಯಾದಂತಹ ಅಂಕಿ ಅಂಶಗಳನ್ನು ಕೊಡುತ್ತೋ ಅದು ಮಾತ್ರ ನಾವು ನಂಬಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಅಂಕಿ ಅಂಶಗಳು ಅಂತ ಹೇಳಿ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಆಗ ಮಾತ್ರ ನಾವು ತಿಳಿತಾ ಹೋಗಬೇಕಾಗುತ್ತೆ ಯಾವ ಸರ್ಕಾರ ಅಥವಾ ಯಾವ ಮೈತ್ರಿಕೂಟ ಒಂದು ರೀತಿಯಾದಂಥ ಆ ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಸರ್ಕಾರ ರಚನೆಗೆ ಹಕ್ಕುದಾರಿಕೆಯನ್ನು ಅಥವಾ ಪಾಲುದಾರಿಕೆಯನ್ನು ಹೊಂದಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಬಟ್ ಈ ಎಕ್ಸಿಟ್ ಪೋಲ್ಗಳನ್ನು ನಂಬಬೇಕನ್ನುವಂತಹ ಪ್ರಶ್ನೆಗಳು ಬಂದಾಗ ಎಕ್ಸಿಟ್ ಪೋಲ್ಗಳು ನಂಬಲಿಕ್ಕೆ ಕೆಲವು ಟೈಮ್ ನಂಬಬಹುದು ಅಂತಲೂ ಕೂಡ ಹೇಳ್ಬೋದು, ಕೆಲವು ಟೈಮ್ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ
ಅನ್ನುವಂಥದ್ದು ಕೂಡ ಅದರ ಇತಿಹಾಸವನ್ನು ನಾವು ಗಮನಿಸಿದಾಗ ನೋಡ್ಬೋದಾಗುತ್ತೆ ಸ್ನೇಹಿತರೆ. ಕೆಲವು ಬಾರಿ ಅದು ಎಕ್ಸಿಟ್ ಪೋಲ್ಗಳು ಕೆಲವು ಬಾರಿ ಎಕ್ಸಾಕ್ಟಾಗಿ ಫಲಿತಾಂಶದ ಒಂದು ಅಂಕಿಅಂಶಗಳನ್ನು ಕೊಡ್ತಾ ಹೋಗುತ್ತೆ. ಕೆಲವು ಟೈಮ್ ಉಲ್ಟಾ ಆಗಿರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಈ ಎಕ್ಸಿಟ್ ಪೋಲ್ನ ಇತಿಹಾಸವನ್ನು ನೋಡಿದಾಗ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಎಕ್ಸಿಟ್ ಪೋಲನ್ನು ಸೈಡಿಗಿಟ್ಟರೂ ಕೂಡ ನಾಳಿನ ಏನು ಬಿಹಾರದ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ, ಏನು ಫಲಿತಾಂಶ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ನಿತೀಶ್ ಕುಮಾರ್ ಅವರ ಆಡಳಿತ ಅಂತ್ಯವಾಗುತ್ತಾ ಅಥವಾ ಏನು NDA ಮೈತ್ರಿಕೂಟದ ಆಡಳಿತ ಅಂತ್ಯವಾಗುತ್ತೆ, ಈ ಮುಖಾಂತರ ನರೇಂದ್ರ ಮೋದಿ ಅವರು ಏನಾದರೂ ಒಂದು ರೀತಿಯಾದಂತಹ ಅತಿ ದೊಡ್ಡ ಹಿನ್ನಡೆ ಏನಾದರೂ ಕಾದಿದೆಯಾ, ಅಥವಾ ಮಹಾಗಠಬಂಧನ್ನ ಒಂದು ಆಯ್ಕೆ ಮಾಡುವ ಮುಖಾಂತರ ಏನಾದರೂ ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ದೇಶದಲ್ಲಿ ಪುಟಿದು ಹೇಳ್ತಾರಾ ಅನ್ನುವಂಥದ್ದಷ್ಟೇ ಇರ್ತಕ್ಕಂತಹ ಪ್ರಶ್ನೆಗಳು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಿಟ್ ಪೋಲ್ಗಳ ರೀತಿಯೇ ನಾಳಿನ ಫಲಿತಾಂಶ ಇರುತ್ತಾ ಅನ್ನುವಂಥದ್ದಷ್ಟೇ ಇರ್ತಕ್ಕಂತಹ ಪ್ರಶ್ನೆ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಾಗೆ ಬಿಹಾರದಲ್ಲಿ ಯಾವ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂತಹ ಅದೇನಾದರೂ ನಿಮ್ಮ ಅಭಿಪ್ರಾಯ ಇತ್ತು ಅಂದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.